ವಿಶೇಷ ಚರ್ಚೆ ಆಗಿದೆ ಸರ್. ಅಲ್ಲ, ಚರ್ಚೆ ಅಂತಲ್ಲ, ಏನು ನಾವು ಮ್ಯಾಂಡೇಟ್ ಕೊಟ್ಟಿದ್ದೇವೆ ಅಟ್ರಾಸಿಟೀಸ್ ಬಗ್ಗೆ DCRE ಮಾಡಿ DCREಗೆ ಸ್ಟೇಷನ್ ಅಂತ ಹೇಳಿ ಅವರಿಗೆ ಅಧಿಕಾರ ಕೊಟ್ಟು ಪ್ರತಿ ಜಿಲ್ಲೆನಲ್ಲಿ ಒಂದು SP ಆಫೀಸ್ ತರನೇ DCRE ಒಂದು ಆಫೀಸ್ ಅಂತ ಮಾಡಿಕೊಟ್ಟು ಎಲ್ಲ ಮಾಡಿದ್ವಿ. ಅದಕ್ಕೆ ಏನು ಸೂಚನೆ ಕೊಡಬೇಕು, ಅವರಿಗೆ ಮ್ಯಾಂಡೇಟ್ ಏನು ಕೊಡಬೇಕು ಅಂತ ಹೇಳಿ ಅದನ್ನೆಲ್ಲ ಚರ್ಚೆ ಮಾಡಿ. ಸರ್, ಡ್ರಗ್ಸ್ ರಿಯಲ್ ಎಸ್ಟೇಟ್ ಮಾಫಿಯಾ ಜೊತೆ ಪೊಲೀಸರು ಕೈ ಜೋಡಿಸಿದ್ದಾರೆ ಅನ್ನುವಂತ ಗಂಭೀರ ಈಗಾಗಲೇ 11 ಜನ ಪೊಲೀಸರವರನ್ನ ಒಬ್ಬ ಇನ್ಸ್ಪೆಕ್ಟರ್ನು ಸೇರಿ ಈಗ ಸಸ್ಪೆಂಡ್ ಮಾಡಿದ್ದಾರೆ. ಅವರನ್ನ ತತ್ಕ್ಷಣ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಬೇಕು. ಮಾಡಿದ ತಕ್ಷಣ ಸರ್ಕಾರಕ್ಕೆ ಅವರಿಗೆ ರೆಕಮೆಂಡೇಶನ್ ಕಳಿಸ್ಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇವೆ. ಅವರಿಗೆ ಬಹುಶಃ ಅವ್ರನ್ನ ಡಿಸ್ಮಿಸ್ ಮಾಡೋದ್ರಿಂದ ಹಿಡಿದು ಅಥವಾ ಅವ್ರಿಗೆ ಪನಿಷ್ಮೆಂಟ್ ಏನು ಕೊಡ್ತಾರೆ ಆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನಲ್ಲಿ ಬರುತ್ತೆ. ಅದಾದ್ಮೇಲೆ ಸರ್ಕಾರ ತೀರ್ಮಾನ ತಗೊಳ್ಳೋದು. ಡ್ರಗ್ ಮಾಫಿಯಾ ಸಂಬಂಧಪಟ್ಟಂತೆ ಸರ್ ವಿಶೇಷ ಸೂಚನೆ ಕೊಟ್ಟಿರಬೇಕು. ನಾವು ಈಗ ಯಾರು ಯಾವ ಏರಿಯಾದಲ್ಲಿ ಡ್ರಗ್ಗು ನಡೆಯುತ್ತೆ, ಡ್ರಗ್ ಡಿಸ್ಟ್ರಿಬ್ಯೂಷನ್ ಆಗ್ಬೋದು ಅಥವಾ ಅದರ ಸರಬರಾಜು ಆಗ್ಬೋದು, ಇದು ನಡೆಯುತ್ತೆ. ಆ ಪೆಡ್ಲಿಂಗ್ ಆ ಸ್ಟೇಷನ್ ಲಿಮಿಟ್ ನಲ್ಲಿ ಇರ್ತಕ್ಕಂಥ ಅಧಿಕಾರಿಯ ಹೊಣೆ ಆಗಬೇಕು ಅಂತ ಹೇಳಿ ಹೇಳಿದ್ದೇವೆ. DCP ಇನ್ ದಟ್ ಏರಿಯಾ ಇಸ್ ರೆಸ್ಪಾನ್ಸಿಬಲ್, ಇನ್ಸ್ಪೆಕ್ಟರ್ ಇನ್ ದಟ್ ಏರಿಯಾ ಇಸ್ ರೆಸ್ಪಾನ್ಸಿಬಲ್, ಅಥವಾ ಆ ಸಿಬ್ಬಂದಿಗಳು ರೆಸ್ಪಾನ್ಸಿಬಲ್. ಆ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಥವಾ DCP ಲಿಮಿಟ್ ಯಾರು ಇರುತ್ತೆ ಅವರು ಜವಾಬ್ದಾರಿ ತಗೋಬೇಕು ಮತ್ತು ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದೀವಿ.